ಹಾಯ್ ಫ್ರೆಂಡ್ಸ್, ಇವತ್ತು ಬೀನ್ಸ್ ಪಲ್ಯ ಚಪಾತಿ ಮಾಡೋಣ. ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈರುಳ್ಳಿ, ಹಸಿ ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಡಲೆಬೇಳೆ, ಸಾಸಿವೆ, ಎಣ್ಣೆ. ಇವಾಗ ಮಾಡೋದು ಹೆಂಗೆ ಅಂತ ನೋಡ್ಕೊಬರೋಣ. ಹಚ್ಕೊಳ್ಳೋಣ. ಎಷ್ಟು ಬೇಕು ಅಷ್ಟು ಎಣ್ಣೆ. ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ. ನೀವು ಬೇಕಾದರೆ ನೆನೆಸಿ ಹಾಕ್ಕೋಬೋದು. ನಾನು ನೆನೆಸಿಲ್ಲ. ಕಡಲೆಬೇಳೆ ಜೀರಿಗೆನೂ ಹಾಕ್ಕೋಬೋದು. ನಾನು ಜೀರಿಗೆ ಹಾಕಿ ಸುರಿತಾ ಇದ್ದೆ. ಇವಾಗ ಸ್ವಲ್ಪ ಈರುಳ್ಳಿ, ಅರಿಶಿನ ನಿಮ್ಗೆ ಬೇಕಾದ್ರೆ ಹಾಕೋದೇ ಇರ್ತಿದೆ, ಇಲ್ಲ ನಾನು ಸ್ವಲ್ಪ ಹಾಕ್ತೀನಿ. ಹಾಕೋಣ. ರುಚಿಗೆ ಬೇಕಷ್ಟು ಹಾಗೆ ಮಾಡೋಣ. ಇವಾಗ 10 ನಿಮಿಷ ಆಗಿದೆ. ನೋಡೋಣ ಪಲ್ಯ ಯಾಕಾಗಿದೆ ಅಂತ. ಪಲ್ಯ 10 ನಿಮಿಷ ಬೇಯಾಗಿಟ್ಟು ನಾವು ಸಣ್ಣ ಲೋ ಫ್ಲೇಮಲ್ಲಿ ಇಟ್ಟು ಚಪಾತಿ ಮಾಡ್ಕೊಂಡ್ಬಿಡ್ಬೋದು. ಅಷ್ಟೊತ್ತಿಗೆ ಬೆಳಗ್ಗೆ ಹೊತ್ತಾದರೆ ತಿಂಡಿಗೆ ಬೇಗ ಆಗ್ತೈತೆ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಇವಾಗ ಕಾಯಿ ತುರಿ ಹಾಕೋಣ. ಸ್ಟವ್ ಆಫ್ ಮಾಡಿಬಿಡೋಣ. ಇಷ್ಟೇ, ಪಲ್ಯ ರೆಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಿಂಪಲ್ ಬೀನ್ಸ್ ಪಲ್ಯ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬರ್ ಆಗಿರಿ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಚಪಾತಿ ಬೀನ್ಸ್ ಪಲ್ಯ. ಚಪಾತಿ ಬೀನ್ಸ್ ಪಲ್ಯ ಫ್ರೆಂಡ್ಸ್, ನೋಡಿ ಸೂಪರ್. ಚಪಾತಿ ಬೀನ್ಸ್ ಪಲ್ಯ, ಚಪಾತಿ ಸೂಪರ್ ನೋಡಿ ಫ್ರೆಂಡ್ಸ್.